ರಾವಣ ಭಾರತ ದೇಶದಲ್ಲಿರೋರಿಗೆ ಕೆಟ್ಟವನಾಗಿರಬಹುದು, ಆದರೆ ಲಂಕಾದಲ್ಲಿ ಇವತ್ತಿಗೂ ದೇವರೆಂದು ಪೂಜಿಸ್ತಾರೆ ರಾವಣನನ್ನು. ಯಾಕೆಂದರೆ ಅವನಲ್ಲಿದ್ದ ಕೆಲವು ಒಳ್ಳೆಯ ಗುಣಗಳಿಂದ. ರಾಮಾಯಣದಲ್ಲಿ ಬರೋ ಸೀತೆ, ಲಕ್ಷ್ಮಣ ಹಾಗೂ ಹನುಮಂತನ ಪಾತ್ರ ಎಷ್ಟು ಮುಖ್ಯವಾಗಿರುತ್ತದೆಯೋ ರಾವಣನ ಪಾತ್ರವು ಕೂಡ ಅಷ್ಟೇ ಮುಖ್ಯವಾಗಿರುತ್ತದೆ ಅಲ್ವೇ. ರಾಮಾಯಣದಲ್ಲಿ ರಾವಣನು ಬಹಳ ಕೆಟ್ಟ ರಾಕ್ಷಸನಂತೆ ಚಿತ್ರಿಸಿರಬಹುದು, ಆದರೆ ರಾವಣ ಬಹಳ ಗೌರವ ಹೊಂದಿದ್ದ ಬ್ರಾಹ್ಮಣ ಜ್ಞಾನಿ. ಅದಕ್ಕೆ ಅವ್ರನ್ನ ಲಂಕಾಧಿಪತಿ ಅಂತ ಕರೀತಿದ್ರು. ರಾವಣನ ಅಜ್ಜ ಪ್ರಜಾಪತಿ ಪುಲತ್ಸ್ಯ. ಬ್ರಹ್ಮನ 10 ಮಕ್ಕಳಲ್ಲಿ ಒಬ್ಬರು ಈ ಪ್ರಜಾಪತಿ ಪುಲತ್ಸ್ಯ. ಪ್ರಜಾಪತಿ ಪುಲತ್ಸ್ಯ ಮೊಮ್ಮಗ ಆಗಿದ್ದವನು ರಾವಣ ಆತನ ಅಜ್ಜನ ಮಾರ್ಗಗಳಲ್ಲಿ ಯಾವತ್ತೂ ಅನುಸರಿಸುತ್ತಿರಲಿಲ್ಲ, ನಡ್ಕೊತಾ ಇರಲಿಲ್ಲ. ಹಾಗಾಗಿ ಅರ್ಧ ಬ್ರಾಹ್ಮಣ, ಇನ್ನರ್ಧ ರಾಕ್ಷಸನಾಗಿದ್ದನು. ಮತ್ತು ರಾವಣ ಮಹಾ ಶಿವಭಕ್ತ, ಶಿವನನ್ನು ಸ್ತುತಿಸುವ ಸತ್ಯಮೂಲಕೃತಿ ಎಂದು ಒಂದು ಪರಿಗಣಿಸಲಾಗಿದೆ ರಾವಣನನ್ನು. ಆದ್ದರಿಂದ ರಾವಣನ ಲಂಕೆಯಲ್ಲಿ ಇನ್ನೂ ದೇವರೆಂದು ಪೂಜಿಸುತ್ತಾರೆ. ಧನ್ಯವಾದಗಳು.